ಕರ್ನಾಟಕ ರಾಜ್ಯದ ಎಲ್ಲರ ಕಣ್ಣು ಈಗ ಜಮೀರ್ ಅಹ್ಮದ್ ಖಾನ್ ಮೇಲೆ. ಜಮೀರ್ ಅಹ್ಮದ್ ಖಾನನ ಮೇಲೆ ಯಾಕೆ ಕಣ್ಣು ಬೀಳಾಕತ್ತೈತಿ ಗೊತ್ತೈತೇನ್ರಿ? ಜಮೀರ್ ಅಹ್ಮದ್ ಖಾನ್ ಸುಖ ದುಃಖ ವಿಚಾರ ಮಾಡುವಂಥ ವ್ಯಕ್ತಿ, ಅರಸಿ ಬಂದವನಿಗೆ ಆಸರೆ ನೀಡುವಂಥ ವ್ಯಕ್ತಿ. ಇದೇ ಬಸವಣ್ಣರ ನಾಡು ಮತ್ತು ಸೂಫಿ ಸಂತರ ನಾಡಿನಲ್ಲಿ ತ್ಯಾಗ ಬಲಿದಾನದಿಂದ ಸಹಾಯ ಹಸ್ತ ಚಾಚುವ ಇದೇ ಜಮೀರ್ ಅಹ್ಮದ್ ಖಾನನ ಮೇಲೆ ಯಾಕೆ ಕಣ್ರಿ? ಜಮೀರ್ ಅಹ್ಮದ್ ಖಾನ್ ಮಾಡುತ್ತಿರುವ ಸಮಾಜ ಸೇವೆ, ಜಮೀರ್ ಅಹ್ಮದ್ ಖಾನ್ ಮಾಡುತ್ತಿರುವ ಬಡಜನರ ಸೇವೆ ನೋಡಲಾರದಂಥ ಹೊಟ್ಟೆ ಉರಿ ಪಡುವಂಥ ಜನ ಇವತ್ತು ಜಮೀರ್ ಅಹ್ಮದ್ ಖಾನನ ಹಿಗ್ಗಾಮುಗ್ಗಾ ಟ್ರೋಲ್ ಮಾಡಕತ್ತಾರ. ಏನು ಒಂದು ಕೂದಲು ಅಳಿಗಾಡ್ಸೋಕ್ಕಾಗೋದಿಲ್ಲ ರೀ ಜಮೀರ್ ಅಹ್ಮದ್ ಖಾನ್ದು. ನೀವು ಎಷ್ಟು ಅವಮಾನ ಮಾಡ್ತೀರಿ ಅಷ್ಟು ಸನ್ಮಾನ ಮಾಡ್ತಾರೆ ಜಮೀರ್ ಅಹ್ಮದ್ ಖಾನ್ಗೆ. ಜಮೀರ್ ಅಹ್ಮದ್ ಖಾನ್ ಬಂದದ್ದು ತ್ಯಾಗ ಮಾಡಲಿಕ್ಕೆ, ಬಲಿದಾನ ಮಾಡಲಿಕ್ಕೆ, ಸಾರ್ವಜನಿಕರಿಗೆ ಮತ್ತು ಸರ್ವ ಜಾತಿ ಧರ್ಮದವರಿಗೆ ಸಹಾಯ ಮಾಡುವಂಥ ಜಮೀರ್ ಅಹ್ಮದ್ ಖಾನ್ ತತ್ವ ಸಿದ್ಧಾಂತದ ಪ್ರಕಾರ ಬರುವಾಗ ಬತ್ತಲೆ ಹೋಗುವಾಗ ಬತ್ತಲೆ. ಏನೈತಿ ಈ ಜಗತ್ತಿನಾಗ ನನ್ನ ಜೊತೆ ಐಶ್ವರ್ಯ ಆಸ್ತಿ ಸಂಪತ್ತು ರೋಲ್ಸ್ ರಾಯ್ ಕಾರು ಆಡಿ ಬರೋದಿಲ್ಲ, ಎಲ್ಲವನ್ನೂ ಇಲ್ಲಿ ಬಿಟ್ಟು ಹೋಗುವಾಗ ಸ್ಮಶಾನಕ್ಕೆ ಹೊತ್ಕೊಂಡು ಹೋಗ್ತಾರ ಬಾಡಿಗೆಯ ಡೋಲಿಯಲ್ಲಿ. ಅದೇ ದಾನ ಕೊಟ್ಟಂಥ ಸ್ಮಶಾನ ಜಾಗೆಯಲ್ಲಿ, ಸರ್ಕಾರ ಕೊಟ್ಟಂಥ ಆಸ್ತಿಯಲ್ಲಿ 4/6 ಆ ಅಳತೆಯಲ್ಲಿ ಹೋಗಿತಾರ. ಏನಿದೆ ಇದು ಜಗತ್ತು ಅಂಥೇಳಿ ತಿಳಿದು ಇವತ್ತು ದಾನ ಧರ್ಮದ ಮುಖಾಂತರ ಇವತ್ತು ರಾಜ್ಯ ಅಲ್ಲ ಇವತ್ತು ದೇಶ ನೋಡು ಹಂಗೆ ಮಾಡಿದಾನ ಆ ಜಮೀರ್ ಅಹ್ಮದ್ ಖಾನ್. ಈ ಜಮೀರ್ ಅಹ್ಮದ್ ಖಾನ್ಗೆ ಬರುವ ಚಳಿಗಾಲ ಅಧಿವೇಶನದಲ್ಲಿ ಒಳಗೆ ಬಿಡಾಕ್ ಕೊಡಂಗಿಲ್ಲ ಅಂತ್ರಿ. ಯಾರು ಹೇಳ್ತಾರೆ ಇದನ್ನು? ಕಾಕ ಇದೇನು ಹೇಳಾಕತ್ತಿ? ಯಾಕೆ ಜಮೀರ್ ಅಹ್ಮದ್ ಖಾನ್ MLA ಇಲ್ಲೇನು? ಜಮೀರ್ ಅಹ್ಮದ್ ಖಾನ್ ಸಂಪುಟ ದರ್ಜೆ ಸ್ಥಾನಮಾನ ಹೊಂದಿದಂಥ ಮಂತ್ರಿ ಇಲ್ಲೇನು? ಚಳಿಗಾಲ ಅಧಿವೇಶನದಾಗ ಕ್ಯಾಬಿನೆಟ್ದಾಗ ಒಳಗೆ ಹೋಗಕ್ಕೆ ಅವಂಗೆ ಯಾರು ನಿಂದ್ರಸವ್ರ ಅಂತ ಹೇಳಾಕತ್ತಿರ್ಬೇಕು ನೀವು. ಯಾರು ಹೇಳ್ತಾರ? ನಾವು ಇದೇ ರೌಡಿ ಮಾತನಾಡುವ ವಿಜಯೇಂದ್ರ ಯಡಿಯೂರಪ್ಪನ ಬಾಯಾಗ ಬರಾಕತ್ತಾವ. ನಾವು ಒಳಗೆ ಬಿಡುವುದಿಲ್ಲ. ಯಾರಪ್ಪನ ಆಸ್ತಿ ರೀ ವಿಜಯೇಂದ್ರ ಯಡಿಯೂರಪ್ಪನವರೇ? ಅಧಿಕಾರ ವಹಿಸಿ 4 ದಿನ ಆಯಿತು. ಇದೇ ಈ ಮುಸ್ಲಿಂ ನಾಯಕನಾಗಿ ಹೊರಹೊಮ್ಮಾಕತಾನ. ಅದೇ ರೀತಿ ಮುಸ್ಲಿಂ ನಾಯಕನಾಗಿ ಎಲ್ಲ ಜಾತಿ ಜನಾಂಗದ ನಾಯಕನಾಗಿ ಹೊರಹೊಮ್ಮುತ್ತಿರುವ 7 ಕೋಟಿ ಜನಸಂಖ್ಯೆಯಲ್ಲಿ 7 ಕೋಟಿ ಜನಸಂಖ್ಯೆ ಪ್ರೀತಿ ಮಾಡುವಂಥ ಬೀಜಡ್ ಜಮೀರ್ ಅಹ್ಮದ್ ಖಾನ್ಗೆ ಏನು ಮಾಡೋಕ್ಕೆ ಸಾಧ್ಯತೆ ಐತಿ? ಯಾಕೆ ವಿವಾದ ಹುಟ್ಟು ಹಾಕಾಕತ್ತೀರಿ? ಬೀಜಡ್ ಜಮೀರ್ ಅಹ್ಮದ್ ಖಾನ್ ಯಾರ್ದಾರೆ ಆಸ್ತಿ ಲಪಟಾಯಿಸಿದ್ದ? ಯಾರಿಗೆ ಮೋಸ ಮಾಡಿದ್ದ? ಯಾರಿಗೆ ವಂಚನೆ ಮಾಡಿದ್ದ? ಯಾರಿಗರೆ ಜಾತೀಯವಾದದ ಏನಾದರೂ ಪದ ಬಳಗಿಸಿ ಹಿಗ್ಗಾಮುಗ್ಗಾ ಜಾಡಿಸಿದ್ದ? ಇದೇ ವಿಜಯೇಂದ್ರ ಮೊನ್ನೆ ಅಧಿಕಾರ ತೆಗೆದುಕೊಂಡಂಥ ರಾಜ್ಯದ ಯುವ ನಾಯಕ ಅಂತ ನಾವು ಹೇಳುತ್ತಿರುವಾಗ ಬಾಯಾಗ ಬಂತು ಮತ್ತೆ ಬೆಂಕಿ ಮಾತುಗಳು. ಇದರಿಂದ ಡ್ಯಾಮೇಜ್ ಆಗತೈತಿ. ವಿಜಯೇಂದ್ರ ಯಡಿಯೂರಪ್ಪ ಬೀಜಡ್ ಜಮೀರ್ ಅಹ್ಮದ್ ಖಾನ್ಗೆ ಇವತ್ತು ಕರ್ನಾಟಕ ರಾಜ್ಯ ಪ್ರೀತಿ ಮಾಡ್ತೈತಿ. ಬೀಜಡ್ ಜಮೀರ್ ಅಹ್ಮದ್ ಖಾನ್ ಸಹಾಯ ಮಾಡಿದ ಜನರು ದೇವರ ಹತ್ರಲ್ಲಿ ಪ್ರಾರ್ಥನೆ ಮಾಡ್ತಾರ, ಅವನ ಕೂದಲಿಗೆ ಸಹಿತ ಧಕ್ಕೆ ಆಗಬಾರದು ಅಂತೇಳಿ ರಾತ್ರಿ ಹಗಲಿ ಅವನ ಬಗ್ಗೆ ಜಪ ಮಾಡುವ ಜನ ಅದಾರ. ಸರ್ವ ಜಾತಿ ಜನಾಂಗ ಗುಡಿ ಗೊಂಡಾರಗಳಲ್ಲಿ ಮಸೀದಿ ದರ್ಗಾಗಳಲ್ಲಿಯೂ ಸಹಿತ ಇದೇ ಜಮೀರ್ ಅಹ್ಮದ್ ಖಾನ್ಗೆ ಆಯುಷ್ಯ ಕೊಡು, ಶಕ್ತಿ ಕೊಡು, ಅವನಿಗೆ ಯಾವುದೇ ಆಪತ್ತುಗಳು ವಿಪತ್ತುಗಳು ಬರಬಾರ್ದಂಗೆ ತಡೆಯಡ್ಡು ಪರಮಾತ್ಮ ಅಂಥೇಳಿ ಅವನ ಹತ್ರ ಬೇಡ್ಕೊಳ್ಳೋರು ಭಾಳ ಜನ ಇರುವಾಗ ಜಮೀರ್ ಅಹ್ಮದ್ ಖಾನ್ ಅಂದ್ರೆ ಏನು ತಿಳಿದಿರಿ? ದಕ್ಷಿಣ ಭಾರತದಾಗ ಮುಸಲ್ಮಾನರ ನಾಯಕನಾಗಿ ಹೊರಹೊಮ್ಮಾಕತಾನ ಇದೇ ಜಮೀರ್ ಅಹ್ಮದ್ ಖಾನ್. ಇನ್ನು ದಕ್ಷಿಣ ಭಾರತದಿಂದ ಇನ್ನು ಲಗ್ಗೆ ಹಾಕತಾನ ಉತ್ತರ ಭಾರತದಾಗ. ಇದೇ 5 ಪಂಚರಾಜ್ಯದಲ್ಲಿ ನಡೆಯುತ್ತಿರುವ ಚುನಾವಣೆಯಲ್ಲಿ ಎಲ್ಲಿ ಜಮೀರ್ ಅಹ್ಮದ್ ಖಾನ್ ಕಾಲಿಟ್ಟ ತಕ್ಷಣ ಅಲ್ಲಿ ಚಿತ್ರ ಬದಲಾಗೈತಿ. ರಾಜ್ಯಕ್ಕೆ ರಾಜ್ಯ ಬದಲಾವಣೆ ಮಾಡುವಂಥ ಶಕ್ತಿ ಈ ಬೀಜಡ್ ಜಮೀರ್ ಅಹ್ಮದ್ ಖಾನ್ ಕಡೆ ಐತಂದ ಮೇಲೆ ಅದು ಹೊಟ್ಟಿ ಉರಿ ಹಾಕತೈತೇನ್ರಿ? ಅದರ ಸಲುವಾಗಿ ಉರಿದವರು ಉರಿದು ಬೂದಿ ಆಗತಾರ, ಕುದ್ದಿದವರು ಕುದ್ದಿ ಆಮಿ ಆಗತಾರ ಅಂತೇಳಿ ಶಾಸ್ತ್ರಗಳು ಹೇಳ್ತಾವ. ಇದನ್ನು ತಿಳ್ಕೋಬೇಕು ಮಿಸ್ಟರ್ ವಿಜಯೇಂದ್ರ ಯಡಿಯೂರಪ್ಪನವರೇ. ಯಾಕಂದರೆ ಮೊನ್ನೆರೆ ಅಧಿಕಾರ ತೊಗೊಂಡಿರಿ, ಯಾರನ್ನ ವೈಭವೀಕರಣಗೊಳಿಸುವ ಸಲುವಾಗಿ, ಯಾರನ್ನ ಪ್ರೀತಿ ಪ್ರಶಂಸೆಗೆ ಪಾತ್ರನಾಗಿ ಜಮೀರ್ ಅಹ್ಮದ್ ಖಾನನನ್ನ ವಿರುದ್ಧ ಮಾತಾಡಂಥೇಳಿ ನಿಮಗೆ ಯಾರಾದರೂ ಕಿವಿ ಮಾತು ಹೇಳಿದ ಮೇಲೆ ನಿಮ್ಮನ್ನು ಕೊಲ್ಯಾಪ್ಸ್ ಮಾಡುವ ಸಲುವಾಗಿ ಷಡ್ಯಂತ್ರ ರಚನೆ ಮಾಡಕತ್ತಾರ. ಭಾಳ ಎಚ್ಚರಿಕೆ ಇಡಬೇಕು ನೀವು ವಿಜಯೇಂದ್ರ ಯಡಿಯೂರಪ್ಪನವರೇ. ತಂದೆಯ ಬಾಯಿಂದ ಇವತ್ತು 50 ವರ್ಷ ರಾಜಕಾರಣದಲ್ಲಿ ಯಾವುದೇ ಹಿಂದೂ ಜಾತಿ ಮುಸಲ್ಮಾನ ಜಾತಿ ಬಗ್ಗೆ ನಿಮ್ಮ ತಂದೆ ಮಾತಾಡಲಿಲ್ಲ. ಇವತ್ತು ರೌಡಿ ಹಾಗೆ ಆರ್ಭಟ ಮಾಡಕತ್ತೀರಿ, ರೌಡಿ ಥರ ಮಾತನಾಡಕತ್ತೀರಿ. ಇವತ್ತು ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಹೊಂದಿದಂಥ ಸಂವಿಧಾನದ ಪ್ರಕಾರ ಪ್ರಮಾಣ ವಚನ ವಹಿಸಿದಂಥ ಇದೇ ಮಂತ್ರಿಗೆ ಚಳಿಗಾಲ ಅಧಿವೇಶನದಲ್ಲಿ ಒಳಗೆ ಬಿಡುವುದಿಲ್ಲ ಅಂದ್ರೆ ಯಾರಪ್ಪನ ಗಂಟು ಕದ್ದಾರ್ರಿ ಜಮೀರ್ ಅಹ್ಮದ್ ಖಾನ್.
ಇದನ್ನು ತಿಳಿದು ಮಾತಾಡಬೇಕು. ಜಮೀರ್ ಅಹ್ಮದ್ ಖಾನ್ ಒಬ್ಬ ಜವಾಬ್ದಾರಿಯುತ ಮಂತ್ರಿ. ತನ್ನ ಇಲಾಖಾವಾರ ಪ್ರಗತಿ ಪಥದಲ್ಲಿ ಮೊಟ್ಟ ಮೊದಲನೆಯ ಪ್ಲಸ್ ತೆಗೆದುಕೊಂಡಂಥ ಪ್ರಮಾಣ ತೆಗೆದುಕೊಂಡಂಥ ಈ ಜಮೀರ್ ಅಹ್ಮದ್ ಖಾನ್ ಯಾರ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಸಹಿತ ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿದಂಥ ಇದೇ ಜಮೀರ್ ಅಹ್ಮದ್ ಖಾನ್ ಒಂದು ಕೂಗ ಎಬ್ಬಿಸಲಿ ಇವತ್ತು ಲಕ್ಷ ಅಲ್ಲ 10 ಲಕ್ಷ ಜನ ಇವತ್ತು ಜಮೀರ್ ಅಹ್ಮದ್ ಖಾನ್ಗೆ ಸಪೋರ್ಟ್ಗೆ ನಿಂದಿರ್ತಾರೆ. ಜಾತ್ಯತೀತ ಮನೋಭಾವನೆಯಿಂದ ಬರ್ತಾರೆ. ಯಾವುದೇ ಜಾತಿ ಮತಭೇದವಿಲ್ಲದೆ ಎಲ್ಲಿ ಕಲ್ಕತ್ತಾ ಎಲ್ಲಿ ಬೆಂಗಳೂರು ಯಾವ ಜಾತಿ ಇತ್ತು ಆರ್ಟ್ ಆಪರೇಷನ್ ಮಾಡುವಾಗ 4 ಲಕ್ಷ ರೂಪಾಯಿ ಕೊಟ್ಟದ್ದು. ಇದೇ ತಿಪಟೂರು ಹಾಸನ ನಡುವೆ ನರಳಿ ಸಾಯುತ್ತಿರುವಾಗ ಆ ಮಹಿಳೆ ಯಾವ ಜಾತಿಯವಳಿದ್ದಳು? ಎಲ್ಲಿ ಜಾತಿ ಇದೆ ಈ ಬೀಜಡ್ ಜಮೀರ್ ಅಹ್ಮದ್ ಖಾನ್ಗೆ? ಮಾನವೀಯತೆ ಮತ್ತು ಮಾನವ ಜಾತಿ ಮಾತ್ರ ಈ ಜಮೀರ್ ಅಹ್ಮದ್ ಖಾನ್ಗೆ. ಅನೇಕ ಬಾರಿ ನಾವು ನೋಡಕತ್ತೀವಿ, ವಿಜೇಂದ್ರ ಎತ್ತು ಸಿಕ್ಕತ್ತ ಮಾತಾಡಕತ್ತೀರಿ. ಜಮೀರ್ ಅಹ್ಮದ್ ಖಾನನ ಹಿಂದೆ ಬಲಾಢ್ಯ ಸೈನ್ಯ ಐತಿ. ಜಮೀರ್ ಅಹ್ಮದ್ ಖಾನ್ಗೆ ಒಂದು ತೂಕ ಐತಿ, ಶಕ್ತಿ ಐತಿ. ಆ ತೂಕ ಮತ್ತು ಶಕ್ತಿ ಏನಂದ್ರೆ ಸಮಾಜ ಸೇವೆ, ಬಡವರ ಸೇವೆ, ದೀನದಲಿತರ ಸೇವೆ, ಸರ್ವ ಜಾತಿ ಜನಾಂಗದವರಿಗೆ ಪ್ರೀತಿಯಿಂದ ಮಾತನಾಡುವ ಇದೇ ಬೀಜಡ್ ಜಮೀರ್ ಅಹ್ಮದ್ ಖಾನ್, ಇದೇ ಅಲ್ಪಸಂಖ್ಯಾತ ಶಿಕ್ಷಣ ವಂಚಿತ ಜನರಿಗೆ ಶಿಕ್ಷಣದ ಕ್ರಾಂತಿಯನ್ನು ಎಬ್ಬಿಸಿ ದೀಪದಂತೆ ಬೆಳಕು ಚೆಲ್ಲುತ್ತಿರುವ ಜಮೀರ್ ಅಹ್ಮದ್ ಖಾನ್ಗೆ ಏನು ಮಾತಾಡ್ತೀರಿ ವಿಜಯೇಂದ್ರ ಅವರೇ? ಯಾರೇ ಜಮೀರ್ ಅಹ್ಮದ್ ಖಾನ್ ಬಗ್ಗೆ ಮಾತಾಡಿದರೂ ಸಹಿತ ಇವತ್ತು ಜಮೀರ್ ಅಹ್ಮದ್ ಖಾನ್ನ ಅಪಾಡ ಪಡೆನ ತಯಾರಾಗೈತಿ. ಎಲ್ಲಿ ನೋಡಿನಲ್ಲಿ ಜಮೀರ್ ಅಹ್ಮದ್ ಖಾನ್ ಅಭಿಮಾನಿ ಸಂಘಗಳು ಹುಟ್ಟಾಕತಾವ. ಜಮೀರ್ ಅಹ್ಮದ್ ಖಾನ್ ದಕ್ಷಿಣ ಭಾರತದ ಧ್ರುವತಾರೆ. ಈ ಧ್ರುವತಾರೆಯನ್ನು ಯಾರು ಮುಟ್ಟಲಿಕ್ಕೆ ಕೊಡೋದಿಲ್ಲ. ಅದೇ ತನ್ನದೇ ಆದಂಥ ಪ್ರಜ್ವಲವಾದ ಬೆಳಕನ್ನು ಚೆಲ್ಲುತ್ತಾ ಇಡೀ ದಕ್ಷಿಣ ಭಾರತ ಅಲ್ಲ ದೇಶಕ್ಕೇ ಒಂದು ಕ್ರಾಂತಿ ಮಾಡುವಂಥ ದೇವರ ಹುಟ್ಟಿಸಿದಂಥ ಈ ಬೀಜಡ್ ಜಮೀರ್ ಅಹ್ಮದ್ ಖಾನ್ ತಲೆಯಲ್ಲಿ ಆಲೋಚನೆಗಳಿವೆ, ಒಳ್ಳೆಯ ನಿರ್ಧಾರಗಳಿವೆ, ಅಭಿವೃದ್ಧಿಯ ಹರಿಕಾರ ಇದ್ದಾನೆ. ಇದೇ ತನ್ನ ಸಮುದಾಯವನ್ನು ಮೇಲಕ್ಕೆತ್ತಿ ಅವರಿಗೆ ಶಿಕ್ಷಣ ಕೊಡಿಸಬೇಕು. ಅವರು ಆರೋಗ್ಯದಿಂದ ಬಳಲಬಾರದು, ಅವರಿಗೆ ಒಂದು ಸೂರು ಕಲ್ಪನೆ ಮಾಡಬೇಕಂತ ಲಕ್ಷಾಂತರ ಮನೆಗಳನ್ನು ಕಟ್ಟಿಸಿಕೊಡುವ ಇದೇ ಕ್ಯಾಬಿನೆಟ್ದಲ್ಲಿ ಮಂಜೂರಾತಿ ಪಡೆದು 1000 ಕೋಟಿ ರೂಪಾಯಿ ಅನುದಾನ ತಂದಂಥ ಇದೇ ಬೀಜಡ್ ಜಮೀರ್ ಅಹ್ಮದ್ ಖಾನ್ನ ಕಾರ್ಯಕ್ರಮ ನೋಡೋಕ್ಕಾಗ್ವಾತೇನ್ರಿ ಭಾರತೀಯ ಜನತಾ ಪಕ್ಷದವರೇ? ನೀವು ಏನು ಕೌಂಟರ್ ಕೊಟ್ಟರು ಸಹಿತ ಜಮೀರ್ ಅಹ್ಮದ್ ಖಾನನ ಅಪಾರ ಪಡೆ ಬೆಳೆದಂಗೆ ಬೆಳೆಯಾಕತೈತಿ. ನೀವು ಏನು ಮಾಡಿದರೂ ನಿಮ್ಮದು ಸಾಧನೆ ಶೂನ್ಯ. ನೀವು ಅಧಿಕಾರ ಕಳೆದು ಈಗ ನೀವು ಎಲ್ಲಿ ಕೊಂಡೋ ಪರಿಸ್ಥಿತಿ ಬಂದೈತಿ ಅದನ್ನಾದರೂ ನೋಡ್ಕೋರಿ. ಯಾಕಂದರೆ ಯಡಿಯೂರಪ್ಪನ ಬಾಯಿಂದ ಇಂಥ ಮಾತುಗಳು ಬರುವುದಿಲ್ಲ, ಅವರ ಮಗನಿಂದ ಬಾಯಿಂದ ಬರಾಕತ್ತಾವಂದ್ರೆ ಈ ಮಗನನ್ನು ಹೆಂಗೆ ಕೊಲ್ಯಾಪ್ಸ್ ಮಾಡಬೇಕು, ಈ ವಿಜಯೇಂದ್ರ ಯಡಿಯೂರಪ್ಪನನ್ನು ಹೆಂಗೆ ಸೈಡ್ಲೈನ್ ಮಾಡಬೇಕನ್ನೋದು ಕೆಲವು ಅಲ್ಲಿ ವಿಷಬೀಜ ಬಿತ್ತುವ ಸರ್ಪದ ಸುತ್ತಳತೆಯ ಸುತ್ತು ತಿರುಗುತ್ತಿರುವ ಕೆಲ ಜನರು ಮಾತ್ರ ಕಿವಿ ತುಂಬಿ ಈ ಯಡಿಯೂರಪ್ಪ ವಿಜೇಂದ್ರನ ಬಾಯಿಂದ ಹಿಂಗೆ ಮಾತಾಡಕ ಹಚ್ಚಾಕತ್ತಾರ ಅಂಥೇಳಿ ನಮಗೆ ಸಮೀಕ್ಷೆ ಮುಖಾಂತರ ನಾವು ಕಂಡಿಡ್ದೇವಿ. ಈಗಾದರೂ ಎಚ್ಚೆತ್ತುಕೊಳ್ಳಿ ವಿಜೇಂದ್ರ ಯಡಿಯೂರಪ್ಪನವರೇ, ಬಹಳ ದೊಡ್ಡ ಭವಿಷ್ಯ ಐತಿ. ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿದ್ದೀರಿ, ಮುಂದೆ ಸರ್ಕಾರ ಬಂದರೆ ಮುಖ್ಯಮಂತ್ರಿ ಪದವಿ ನಿಮಗೆ ಸಿಗುತ್ತೈತಿ. ಆದರೆ ಜಾತಿ ಟೈಪ್ ಏನಾದರೂ ನೀವು ಮಾತಾಡ್ಲಿಕ್ಕೆ ಹೋದರೆ ನೀವು ಮತ್ತೆ ಬಿಗ್ ಜೀರೋ ಆಗತೈತಿ. ಬರುವ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನೀವು ಎಲ್ಲಿ ಪ್ರಚಾರ ಮಾಡಕ್ಕೆ ಹೋಗ್ತೀರಿ, ನಿಮಗೆ ಜಾತ್ಯತೀತ ಅಂತ ತಿಳಿದಿದ್ರು ಅಲ್ಲಿ ನೀವು ಹಾದಲ್ಲಿ ನೀವು ಇಡುಗಂಟು ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗತೈತಿ ಅನ್ನೋದೇ ಇವತ್ತು ವಿಜೇಂದ್ರ ಯಡಿಯೂರಪ್ಪಗೆ ಒಂದು ಎಚ್ಚರಿಕೆ. ಈ ಸಮುದಾಯ ಬಹಳಷ್ಟು ಕಠೋರ ಪರಿಸ್ಥಿತಿಯಿಂದ, ಕಠಿಣ ಪರಿಸ್ಥಿತಿಯಿಂದ ಕೂಲಿ ನಾಲಿ ಮಾಡಿ ತನ್ನ ಹೊಟ್ಟೆ 3 ಹೊತ್ತಿನ ಗಂಜಿಗಾಗಿ ದೈನಂದಿನ ಕೂಲಿ ನಾಲಿ ಮಾಡಿ ಪ್ರಾಮಾಣಿಕವಾಗಿ ದುಡಿದು ತಿನ್ನಾಕತೈತಿ. ಅವರಿಗೆ ಒಬ್ಬ ಆಸರೆಯಾಗಿ ಬೆಳೆದಾನ ಇವು ನಮ್ಮ ನಾಯಕ ಅಂಥೇಳಿ ತಿಳ್ಕೊಂಡಾರ ಜಮೀರ್ ಅಹ್ಮದ್ ಖಾನ್ಗ. ಆ ಜಮೀರ್ ಅಹ್ಮದ್ ಖಾನನ ಬಗ್ಗೆ ಏನಾದರೂ ಮಾತಾಡಿದರೆ ರಾಜ್ಯದ ಮಹಾಜನತೆ ಸುಮ್ಮ ಕೊಡುವುದಿಲ್ಲ ವಿಜೇಂದ್ರ ಅವರೇ. ಹಾಗಾದ್ರೆ ಕರ್ನಾಟಕ ರಾಜ್ಯದ ಎಷ್ಟು 7 ಕೋಟಿ ಜನಸಂಖ್ಯೆಯಲ್ಲಿ ಜಮೀರ್ ಅಹ್ಮದ್ ಖಾನನ ಬೆಂಬಲಿಗರು ಕನಿಷ್ಠ 5 ಕೋಟಿ ಆಗ್ತಾರ. ಎಷ್ಟು ಜನ ಇದನ್ನು ವಿಡಿಯೋ ಮನೆಗೆ ಮುಟ್ಟಿಸುವ ವ್ಯವಸ್ಥೆ ಮಾಡ್ತೀರಿ? ಲೈಕ್ ಮತ್ತು ಶೇರ್ ಮುಖಾಂತರ ಶಿಕ್ಷಣ ಕೊಡುವಂಥ ಮಂತ್ರಿ, ಆರೋಗ್ಯ ಕೊಡುವಂಥ ಮಂತ್ರಿಗೆ ಏನು ಅನಿಸಿಕೆಗಳದಾವ ನೀವು ನಮ್ಮ ಕಮೆಂಟ್ ಬಾಕ್ಸ್ನಾಗ ಹಾಕ್ತೀರಿ. ಹಂಗಾದ್ರೆ ನಂಬರ್ 1 ಚಾನಲ್ ಖಡಕ ಜವಾರಿ ಕಾಕ ಏನು ಹೇಳ್ಯಾನ ಅನ್ನೋದು ಮನವರಿಕೆ ಮಾಡ್ಕೋರಿ, ಎಲ್ಲರಿಗೂ ತೋರಿಸ್ರಿ. ಇವತ್ತು ನಮ್ಮೊಬ್ಬ ನಾಯಕ ಹುಟ್ಟಿಸಿದಾನ ದೇವರು, ಆ ನಾಯಕನನ್ನು ತುಳಿಲಾಕ ಪ್ರಯತ್ನ ಪಡಾತಾರ. ಅದರ ಸಲುವಾಗಿ ನಾವು ಎಚ್ಚರ ವಹಿಸಬೇಕಲ್ರಿ. ಹಂಗಾದ್ರೆ ನಂಬರ್ 1 ಚಾನಲ್ ಫಾಲೋ ಮಾಡ್ತೀರಿ, ಲೈಕ್ ಮತ್ತು ಶೇರ್ ಮಾಡ್ತೀರಿ, ಯೂಟ್ಯೂಬ್ದಾಗ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ತೀರಿ, ಮತ್ತು ಖಡಕ ಜವಾರಿ ಸುದ್ದಿ ಹಂಗೆ ಬರ್ತೀನಿ. ನಮಸ್ಕಾರ.